ಬಟ್ ಆ ಮರ್ಡರ್ ಬೈಕ್ ಸೌಂಡ್ಗೆ ಒಂದು ಹುಡುಗಿ ಹಂಗೆ ತಿರುಗಿ ನೋಡ್ತಾಳೆ. ಇವತ್ತು ಆ ಲಾಫ್ಟರ್ ಮರ್ತಿಲ್ಲ ನಾನು. ಅದು ನನ್ನ ಫಸ್ಟ್ ಪ್ರೀತಿಸಿದ ಹುಡುಗಿ. ಅದು 1 ವರ್ಷ ಆಯ್ತು, 1 year to say I love you to that girl. 1 ವರ್ಷ ತಗೊಂಡೆ ಲವ್ ಯು ಹೇಳೋದಕ್ಕೆ. ಬಟ್ ನಮ್ಮ ಕಣ್ಣಲ್ಲೇ 1 ವರ್ಷ ಪ್ರೀತಿ ಮಾಡಿದ್ವಿ. ಇವತ್ತು ಮಾತಾಡ್ಸ್ಲೇಬೇಕು ಅಂದ್ಬಿಟ್ಟು ಅವಾಗ ಎಕ್ವಿಪ್ಮೆಂಟ್ ಜಾಸ್ತಿ ಇದ್ರೆ ಕಾರ್ ತಗೊಂಡು ಹೋಗಿರ್ತೀನಿ. ಕಾರಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಕಾರಿನ ಆಚೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಎಕ್ಸ್ಕ್ಯೂಸ್ ಮಿ ಕ್ಯಾನ್ ಐ ಡ್ರಾಪ್ ಯು ಅಂತ ಕೇಳ್ತೀನಿ. ನೋ ಥ್ಯಾಂಕ್ಸ್ ಅಂದ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಅಷ್ಟೇ. ನೆಕ್ಸ್ಟ್ ಇಂದ ಕಾಲೇಜ್ಗೆ ಬಂದಿಲ್ಲ ನಾನು. 1 ವಾರ ಆದ್ರೆ ಕಾಲೇಜ್ ಕಡೆ ತಿರುಗೇ ಇಲ್ಲ. ಬಟ್ 1 ವಾರ ಆದ್ಮೇಲೆ ಲ್ಯಾಂಡ್ಲೈನ್ ರಿಂಗ್ ಆಗುತ್ತೆ. ಅದು ಅಕಸ್ಮಾತ್ ನಾನೇ ಫೋನ್ ತೆಗೆದು ಅವಳೇ ಫೋನ್ ಮಾಡಿರ್ತಾಳೆ, ಹೆಂಗೋ ತಿಳ್ಕೊಂಡು ನಂಬರು. ಅಲ್ಲಿಂದ ವಿ ಸ್ಟಾರ್ಟ್. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರು ಸಿನಿಮಾದಲ್ಲಿ ಕಷ್ಟಪಟ್ಟಿದ್ದು ಯಾವ ರೀತಿ ಅವರು ಬೆಳೆದ್ರು ಅದನ್ನೆಲ್ಲ ಹೇಳ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಅದು ಏನು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಈ ಸೀಸನ್ ವಿನ್ನರ್ ಯಾರಾಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೌದು, ನೀವೆಲ್ಲ ಈಗ ಪ್ರೋಮೋದಲ್ಲಿ ನೋಡಿರಬಹುದು, ರವಿಚಂದ್ರ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ತಮ್ಮ ಸಿನಿಮಾದಲ್ಲಿ ತಾವು ಬೆಳೆದ ರೀತಿ, ಅವರು ಯಾವ ರೀತಿ ಕಷ್ಟಪಟ್ಟರು ಅದನ್ನೆಲ್ಲ ಹೇಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ರವಿಚಂದ್ರ ಅವರು ಈಗ ನಟಿಸಿರುವ ಸಿನಿಮಾ ಏನಿದೆ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಇರುವ ರಾಶಿಕಾ ಅವರು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದಾರೆ. ಆ ಸಿನಿಮಾದ ಪ್ರಚಾರಕ್ಕಾಗಿ ಅಥವಾ ಪ್ರಮೋಷನ್ಗಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ನಂತರ ಅವರು ಸಿನಿಮಾದಲ್ಲಿ ಏನೆಲ್ಲ ಇದೆ ಮತ್ತು ಯಾವ ರೀತಿ ಸ್ಟ್ರಗಲ್ ಪಟ್ಟರು ಮತ್ತು ಯಾವ ರೀತಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ಏನು ಸಿನಿಮಾದಲ್ಲಿ ಕಂಟೆಂಟ್ ಇದೆ ಎಲ್ಲವನ್ನು ವಿವರ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದು ಏನು ಅಂದರೆ, ನಾನು ನಿನ್ನ ಮರೆಯಲಾರೆ ಸಿನಿಮಾ ಏನಿದೆ ಅದರಲ್ಲಿ ರಾಜ್ಕುಮಾರ್ ಅವರು ಬಳಸಿರುವ ಬೈಕ್ ಏನಿದೆ ಅಂದರೆ ಅಣ್ಣವರು ಬಳಸಿಕೊಂಡಿರುವ ಸ್ಕೂಟರ್ ಏನಿದೆ ಅದನ್ನು ಬಳಸ್ಕೊಂಡು ಸಿನಿಮಾ ಮಾಡಿದ್ದಾರಂತೆ. ಅದಕ್ಕೆ ಅವರು ಈ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನೆಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಕಾಲೇಜ್ಗೆ ಎಂಟ್ರಾದಲ್ಲಿ 10 ಜನ ಹುಡುಗಿಯರು ನಿಂತಿರ್ತಾರಂತೆ. ಆ ಬೈಕ್ ಸೌಂಡ್ಗೆ ಒಂದು ಹುಡುಗಿ ಹಿಂದಿರುಗಿ ನೋಡ್ತಾಳಂತೆ. ಅವಳು ನಾನು ಫಸ್ಟ್ ಪ್ರೀತಿಸಿದ ಹುಡುಗಿ, ಅವಳಿಗೆ ಹೇಳೋದಕ್ಕೆ 1 ವರ್ಷ ಟೈಮ್ ತಗೊಂಡೆ, ಕಣ್ಣಲ್ಲೇ 1 ವರ್ಷ ಪ್ರೀತಿ ಮಾಡಿದೆ, ಇವತ್ತು ಮಾತಾಡಿಸ್ಲೇಬೇಕು ಅಂತ ಕಾರ್ ತಗೊಂಡು ಹೋಗಿರ್ತೀನಿ. ಈ ರೀತಿ ರವಿಚಂದ್ರ ಅವರು ಯಾವ ರೀತಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಏನೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ರವಿಚಂದ್ರ ಅವರು ಹೇಳುತ್ತಿದ್ದಾರೆ ಅಂತ ಹೇಳ್ಬೋದು. ರವಿಚಂದ್ರನ್ ಅವರು ತಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ಈ ರೀತಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್, ಶೇರ್ ಮಾಡಿ.